ಇನ್ನೊಂದು ಮುಖ ಈ 3 ವರ್ಷದಲ್ಲಿ ಯಾವ್ಯಾವ ರೀತಿ ತಲುಪಿದೆ ಅಂತಂದ್ರೆ ಅದು ಒಂದು ರೀತಿ ಅಸಹ್ಯ ಪಡ್ತಕ್ಕಂಥ ವ್ಯವಸ್ಥೆ ಆಗಿದೆ. ಎಲ್ಲಿ ನಿಮ್ಮಲ್ಲಿ ಕೋಆರ್ಡಿನೇಷನ್ ಇದೆ? ಸರ್ಕಾರ ಇದೆಯಾ ನಿಮ್ಮಲ್ಲಿ? ಈ ಸರ್ಕಾರ ಸತ್ತಿದೆ. ರಾಷ್ಟ್ರದ ಪ್ರಧಾನಮಂತ್ರಿಗಳ ಆಶಯ ಏನಿದೆ? ಈ ರಾಷ್ಟ್ರದ ಸರ್ವಾಂಗೀಣ ಅಭಿವೃದ್ಧಿಯಲ್ಲಿ ಭಾರತ ಸರ್ಕಾರದಲ್ಲಿ ಕರ್ನಾಟಕವು ಕೂಡ ಸೇರ್ಬೇಕು ಅನ್ನುವ ನಮ್ಮ ಧೋರಣೆ ಏನಿದೆ, ಚಿಂತನೆ ಏನಿದೆ, ಸಂಕಲ್ಪ ಏನಿದೆ, ಇದು ನೀವೇನಾದ್ರೂ ಇದು ಮಾಡ್ತಾರೆ? ಭದ್ರಾ ಮೇಲ್ದಂಡೆ ಮಾತು ಹತ್ರ ಬಾಯಿಗೆ ಬಂದ ಮಾತಾಡೋರಿ. ಏನಾಯ್ತು? ಎಲ್ಲವನ್ನು ಕೂಡ ಕ್ಲಿಯರ್ ಮಾಡಿದ್ದೀವಿ ನಾವು. ನಿಮ್ಮ ಕಾರ್ಯಕ್ರಮ ಏನಿದೆ? 5,000 ಕೋಟಿ ಇದೆ, 10,000 ಕೋಟಿ, 10,000 ಕೋಟಿ ಇದೆ, 20,000 ಕೋಟಿ, 3 ವರ್ಷಕ್ಕೆ 22,000 ಕೋಟಿ ತಗೊಂಡೋಗಿದ್ದೀರಿ. ಅದೊಂದೇ ಅಲ್ಲ, ಎತ್ತಿನ ಹೊಳೆ ಬೇರೆ ಬೇರೆವು ಎಲ್ಲವೂ ಕೂಡ ಎಲ್ಲ ಒಂದ್ ಕಡೆ ಮೆಸ್ ಆಗಿ ಒಬ್ಬ ಮಂತ್ರಿ ಇನ್ನೊಬ್ಬ ಮಂತ್ರಿ ಜೊತೆಯಲ್ಲಿ ಕೋಆರ್ಡಿನೇಷನ್ ಇಲ್ಲದೆ ಅಧಿಕಾರಿಗಳ ಆಡಂಬರ, ಅಧಿಕಾರಿಗಳ ದರ್ಬಾರು, ಅಧಿಕಾರಿಗಳು ಯಾವ ರೀತಿ ಈ ಸರ್ಕಾರಕ್ಕೆ ವಂಚನೆ ಮಾಡ್ಬೋದು, ಸಾಮಾನ್ಯ ಜನರ ಹಣವನ್ನ ಲೂಟಿ ಮಾಡ್ಬೋದು ಅನ್ನೋದಕ್ಕೆ ಒಂದು ದೊಡ್ಡ ಉದಾಹರಣೆ ಆಗಿದೆ. ನಾನು ತಮ್ಮಲ್ಲಿ ಮನವಿ ಮಾಡೋದಿಷ್ಟೇನೆ, ಮಾಧ್ಯಮ 2 ಕಣ್ಣುಗಳಿದ್ದಾಗೆ. ಈ ಮಾಧ್ಯಮ ಏನ್ ಸಂದೇಶವನ್ನು ಕೊಡ್ತದೋ ಇದನ್ನ ಕೂಡ ಎಲ್ಲ ಒಂದು ಕಡೆ ನಂಬಿಕೆ ಎನ್ನುವ ಒಂದು ವ್ಯವಸ್ಥೆಯಲ್ಲಿ ನಮ್ಮ ಬದುಕನ್ನು ನಾವು ರೂಪಿಸ್ಕೊಂಡಿದ್ದೇವೆ. ನಿಮ್ಮಲ್ಲಿ ವಿನಂತಿ ಮಾಡ್ತೀನಿ, ಸಿದ್ದರಾಮಯ್ಯನವರ ಆಡಳಿತದ ಕಾರ್ಯವೈಖರಿ ಮುಗಿದ ಅಧ್ಯಾಯ ಆಗಿದೆ. ಈ 2 ಬೈ ಎಲೆಕ್ಷನ್ 1 ನಿಮಿಷ ತಾಳಪ್ಪ, ಅದೆಲ್ಲ ರಾಷ್ಟ್ರ ನಾಯಕರು ಮಾಡ್ತಾರೆ. ನಾವ್ಯಾರು? ನಮ್ಮ ಪಕ್ಷ ಒಂದು ಪ್ರಬಲವಾದ ಪಕ್ಷ. ಪಕ್ಷಕ್ಕಿಂತ ದೊಡ್ಡದು, ವ್ಯಕ್ತಿಗಿನ್ನ ದೊಡ್ಡದು ಪಕ್ಷ, ಪಕ್ಷಕ್ಕಿಂತ ದೊಡ್ಡದು ದೇಶ. ಇಲ್ಲಿ ಯಾವುದೇ ವ್ಯಕ್ತಿ ಅಲ್ಲ. ಪಕ್ಷ ಇದ್ರೆ ವ್ಯಕ್ತಿ, ಪಕ್ಷ ಇಲ್ದವ್ರು ಇಲ್ಲ. ದೇಶ ಇದ್ರೆ ಪಾರ್ಟಿ ಇಲ್ದವ್ರು ಅದಿಲ್ಲ. ಹಾಗಾಗಿ ನಮ್ಮದೇ ಆದಂತ ಒಂದು ಸಿದ್ಧಾಂತದ ಮೇಲೆ ವ್ಯಕ್ತಿ, ಪಕ್ಷ, ದೇಶ ಇದರಲ್ಲಿ ನಂಬಿಕೆ ಇಟ್ಕೊಂಡು ಕೆಲಸ ಮಾಡ್ತಕ್ಕಂಥವ್ರು ನಾವು. ಪಕ್ಷ ಅಂತ ಅಂದ್ರೆ ಅದು ತಾಯಿ. ಆ ತಾಯಿಗೆ ಎಲ್ಲ ಒಂದ್ ಕಡೆ ಸಣ್ಣ ಪುಟ್ಟ ನೋವುಗಳಾದಾಗ ಸರಿಪಡಿಸ್ತಕ್ಕಂಥದಕ್ಕೆ ಆ ತಾಯಿ ತನ್ನದೇ ಆದಂಥ ದೃಷ್ಟಿಕೋನವನ್ನು ಹಾಯಿಸ್ತಾಳೆ. ತಾವು ಈ ಚುನಾವಣೆ ಆದ್ಮೇಲೆ ಸಾಕಷ್ಟು ಒಳ್ಳೆಯದನ್ನ ನೋಡ್ತೀರಿ. ಮತ್ತೆ ಕರ್ನಾಟಕದಲ್ಲಿ ಭಾರತೀಯ ಜನತಾ ಪಕ್ಷ ಸರ್ಕಾರವನ್ನ ರಚಿಸ್ತಕ್ಕಂಥದಕ್ಕೆ ನನಗನ್ಸ ಸಿದ್ದರಾಮಯ್ಯನವರು 2 ತಿಂಗಳು, 3 ತಿಂಗಳು, 4 ತಿಂಗಳು, 1 ತಿಂಗಳು ಗೊತ್ತಿಲ್ಲ. ಡಿ.ಕೆ. ಶಿವಕುಮಾರ್ ಅವರು ನೀಟಾಗಿ ಡ್ರೆಸ್ ಮಾಡಿಸ್ಕೊಂಡು ಕುಂತಿದ್ದಾರೆ. ಏನಾಗ್ತದೆ, ಎತ್ತಾಗ್ತದೆ ಅನ್ನೋದಕ್ಕಿಂತ ಹೆಚ್ಚಾಗಿ ಅವ್ಯವಸ್ಥೆ ಅಗರಾಗಿದೆ. ಮತ್ತೆ ಅವರಲ್ಲಿ ಒಂದೇ ಒಂದು ರೀತಿಯ ಭಾವನೆಗಳಿಲ್ಲ. ದೊಂಬರಾಟ ಪ್ರಾರಂಭ ಆಗಿ ಸುಮಾರು 2 ವರ್ಷ ಆಗಿದೆ. 6 ತಿಂಗಳು ಕೂಡ ಇವರು ಸರ್ಕಾರ ನಡೆಸಲಿಲ್ಲ ವ್ಯವಸ್ಥಿತವಾಗಿ. ಅಧಿಕಾರಿಗಳ ಕಪಿಮುಷ್ಟಿಯಲ್ಲಿ ತಗಲಾಕೊಂಡಿದ್ದಾರೆ. ಭ್ರಷ್ಟಾಚಾರ ತಾಂಡವಾಡ್ತಾ ಇದೆ. ಇಂಥ ಸರ್ಕಾರವನ್ನ ಕಿತ್ತೊಗೆಯುವಂಥ ಕೆಲಸವನ್ನ ಇವತ್ತು ಬಾಗಲಕೋಟೆ ಜನ ಮಾಡ್ತಾರೆ. ನಿಮ್ಮ ಬಾಗಲಕೋಟೆನೇ ಅಂತ ಕಾಣಿಸ್ತದೆ. ಅವ್ರು 5 ಸಾರಿ ಅಲ್ಲ 50 ಸಾರಿ ಬಂದ್ರು ಕೂಡ ಜನ ತೀರ್ಮಾನ ಮಾಡಿದ್ದಾರೆ. ಅಸಹ್ಯ ಪಡ್ತಾರೆ. ಎಲ್ಲ ಒಂದ್ ಕಡೆ ಸಿದ್ದರಾಮಯ್ಯನವರು ಈ ಕೀಳ್ಮಟ್ಟಕ್ಕೆ ಬಂದ್ರ ಅನ್ನೋ ಭಾವನೆ ಬಂದಿದೆ. 10 ಲಕ್ಷ ಕೋಟಿ ರೂಪಾಯಿಗಳನ್ನ ಸಾಲ ಮಾಡಿ ಕೇಂದ್ರ ಸರ್ಕಾರದ ಮೇಲೆ ಬೆಟ್ಟನ ತೋರಿಸ್ತಕ್ಕಂಥ ಒಂದು ಅವ್ಯವಸ್ಥೆಯನ್ನ ಸನ್ಮಾನ್ಯ ಸಿದ್ದರಾಮಯ್ಯನವರು ಇವತ್ತು ಮಾಡ್ಕೊಂಡಿದ್ದಾರೆ. ಆಗಿರೋದ್ರಿಂದ ನನಗನ್ನಿಸ್ತದೆ ಯಾವ್ಯಾವ ಯೋಜನೆಗಳನ್ನ ಈ ಭಾಗದಲ್ಲಿ ನಾವು ಕೈಗೆ ತಗೊಂಡಿದ್ದೀವಿ, ಎಲ್ಲಾ ಯೋಜನೆಗಳನ್ನು ನಿಮ್ಮ 2023ರಲ್ಲಿ ಬಾಗಲಕೋಟೆ ನಿಲ್ದಾಣ 15 ಕೋಟಿ ರೂಪಾಯಿ ಎಷ್ಟು ಚೆನ್ನಾಗಿದೆ ಸ್ವಾಮಿ. ಇನ್ನು 50 ವರ್ಷ ಆಗೋದು ಅವ್ರಿದ್ರೆ ಒಂದು ಬಾತ್ರೂಮ್ ಕಟ್ಸ್ಕೊಡಾರ? ಅದಕ್ಕೆ ಏನೇನು ಲಿಫ್ಟ್ ಇಂದ ಹಿಡಿದು ಎಕ್ಸಿಲೇಟರ್ ಇಂದ ಹಿಡಿದು ಎಲ್ಲಾ ತರದಲ್ಲಿ ಮಾಡೋದ್ರ ಜೊತೆಯಲ್ಲಿ ಇದನ್ನ ಪ್ರಧಾನಮಂತ್ರಿಗಳೇ ಸ್ವತಃ ಉದ್ಘಾಟನೆ ಮಾಡಿದ್ದಾರೆ. ನಿಮ್ಮ ಬಾದಾಮಿ ನಿಲ್ದಾಣ ಹೆಂಗಿತ್ತು ನೋಡಿದ್ರಿ? ಜನತಾ ಪಕ್ಷದ ಕಮಲದ ಚಿಹ್ನೆಗೆ ಮತವನ್ನು ನೀಡೋದ್ರ ಮುಖೇನ ಚರಂತಿ ಮಠ ಅವರನ್ನು ಆರಿಸ್ತಕ್ಕಂಥದಕ್ಕೆ ಸೂರ್ಯ ಚಂದ್ರ ಇರೋದು ಎಷ್ಟು ಸತ್ಯನೋ ಅಷ್ಟೇ ಸತ್ಯ ಆಯ್ತದೆ. ಈ ಬಾಗಲಕೋಟೆ ಸಿದ್ದರಾಮಯ್ಯನವರ ಕಪಿಮುಷ್ಟಿಯಿಂದ ಬಂದು ಸ್ವತಂತ್ರವಾಗಿ ಒಂದಷ್ಟು ಕೆಲಸ ಮಾಡ್ತಕ್ಕಂಥದಕ್ಕೆ ಭಾರತೀಯ ಜನತಾ ಪಕ್ಷಕ್ಕೆ ಗೆಲುವನ್ನು ತಂದು ಕೊಡ್ತಕ್ಕಂಥ ಕೆಲಸ ಮಾಡ್ತಾ ಇದೆ ಅನ್ನುವ ಉತ್ಸವ. ನಾನು ಕೂಡ ಒಂದ್ಸಾರಿ ಹೋಗಿದೆ ಹಿಂದೆ, ದೇವದುರ್ಗದಲ್ಲಿ ಚುನಾವಣೆ ಆಯ್ತು. ಹಿಂದೆ ಸಿದ್ದರಾಮಯ್ಯನವರು ಮುಖ್ಯಮಂತ್ರಿ 10 ಜನ ಮಂತ್ರಿಗಳನ್ನ ಹಾಕಿದ್ರು. ನಾನು ಒಬ್ಬನೇ ಇದ್ದೆ, ಪೂಜಾರ್ರೆ ನಾನು ಒಬ್ಬನೇ ಇದ್ದೆ, ಪ್ರತಾಪ್ ಒಬ್ಬನೇ ಇದ್ದೆ ನಾನು. 17,000 ಹೇಳಿದ್ರು, 10,000 ಓಟ್ ತಗೋಬೇಡ ಸೋಮಣ್ಣ ನೀನು ಅಂದ್ರು. ನಾನು ಹೇಳಿದೆ 10,000ಕ್ಕಿಂತ ಕಡಿಮೆ ಏನಾದ್ರು ಓಟ್ನಲ್ಲಿ ಗೆದ್ರೆ ನಾನು ಮತ್ತೆ ವಾಪಸ್ಸು ರಾಜಕಾರಣ ಮಾಡೋದಿಲ್ಲ ಅಂದೆ. ಅವ್ರು ಹೇಳಿದ 10,000, ನಾವು ಗೆದ್ದಿದ್ದು 18,000. ಇವತ್ತು ನಮ್ಮ ಘಟಾನುಘಟಿ ನಾಯಕರುಗಳು ಇಲ್ಲಿದ್ದಾರೆ. ನಿರಾಣಿ ಅವರಿಂದ ಹಿಡಿದು, ನಿರಾಣಿ ಅವರು ಕೇವಲ ಕರ್ನಾಟಕಕ್ಕೆ ಸೀಮಿತ ಇಲ್ಲ, ಇವತ್ತು ಭಾರತ ದೇಶಕ್ಕೆ ಸೀಮಿತವಾಗಿದ್ದಾರೆ. ಇಂಥವರೆಲ್ಲರೂ ಕೂಡ ಇರೋದ್ರಿಂದ ಈ ಚುನಾವಣೆಯಲ್ಲಿ ಚರಂತಿ ಮಠ ಅವ್ರು ಗೆಲ್ಲೋದ್ರ ಮುಖೇನ ರಾಷ್ಟ್ರದ ಪ್ರಧಾನಮಂತ್ರಿಗಳಿಗೆ ಭಾರತೀಯ ಜನತಾ ಪಕ್ಷ ಕರ್ನಾಟಕದಲ್ಲೂ ಕೂಡ ಒಂದು ಬಲವಾಗಿ ಬೆಳೀತಾ ಇದೆ ಅನ್ನೋದನ್ನು ತೋರಿಸ್ತಕ್ಕಂಥ ಕೆಲಸವನ್ನ ಮಾಡ್ತಾರೆ. ನಿಮ್ಗೆಲ್ಲ ನಮಸ್ಕಾರ.